ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಸೀತೆ ಪುತ್ರಿ ಕರಸಿ ಜನಿತ್ರಾಸ, ಕರಿಹವು ಜಾತು ಧಾನ ಕರನಾಸ, ಧಾವ ಕ್ರೋಧವಂತ ಖಗ ಕೈಸೆ, छूटई पबी परबत कहूँ जैसे, रे रे दुष्ट ठाड़ किन होही, निर्भय छलसी न जानहि मोही, आवत देखी कृतांत समाना, फिरी दस कंधर कर अनुमाना, कि मैनाक की खगपति होई, मम बल जान सहित पत सोई, जाना जरठ जटायु येहा, मम कर तीरथ छाड़िहि देहा, सुनत गीध क्रोधातुर धावा, कह सुनु रावण मोर सिखावा, तजी जानकिहि कुशल गृह जाहूँ, नाही त अस होइहि बहुबाहूँ, राम रोष पावक अति घोरा, होइहि सकल सलभ कुल तोरा, उतरु न देत दसानन जोधा, तबहि गीध धावा करि क्रोधा, धरि कछ बिरथ कीन्ह महि गिरा, सीतहि राखी गीध पुनि फिरा, चोंचन्ह मारी बिदारेसी देही, दंड एक भई मुरुछा तेही, तब सक्रोध निसिचर खिसियाना, काडेसी परम कराल कृपाना, काटेसी पंख पराखग धरनी, ಸುಮಿರಿ ರಾಮ ಕರಿ ಅದ್ಭುತ ಕರನಿ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣ ಸೀತೆಯನ್ನ ಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವಳು ಕೂಕ್ಕೊಳ್ತಾ ಇದ್ದಾಳೆ ಮತ್ತೆ ಅಳ್ತಾ ಇದ್ದಾಳಲ್ಲ, ಅದು ಗೃಧ್ರರಾಜನಾದಂತಹ ಜಟಾಯುವಿಗೆ ಕೇಳಿಸುತ್ತೆ. ಆಗ ನೀಚ ನಿಶಾಚರನಿಂದ ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರೋದನ್ನ ಜಟಾಯು ನೋಡ್ತಾನೆ. ಆಗ ಅವನು ಹೇಳ್ತಾನೆ, ಮಗಳೇ ಸೀತೆ, ಭಯ ಪಡಬೇಡ, ನಾನು ಈ ರಾಕ್ಷಸನ ಅಹಂಕಾರವನ್ನ ಅಡಗಿಸ್ತೀನಿ. ಈ ರೀತಿ ಹೇಳಿ ಆ ಪಕ್ಷಿ ಏನು ಮಾಡುತ್ತೆ, ಪರ್ವತದ ಮೇಲೆ ವಜ್ರ ಹೇಗೆ ಅಟ್ಯಾಕ್ ಮಾಡುತ್ತೋ ಅಥವಾ ವಜ್ರ ಹೇಗೆ ಬೀಳುತ್ತೋ ಆ ರೀತಿ ಆ ರಾಕ್ಷಸನ ಮೇಲೆ ಎರಗತ್ತೆ. ಅದು ರಾಕ್ಷಸನನ್ನ ಮೂದಲಿಸ್ತಾ ಹೇಳುತ್ತೆ, ಅಂದ್ರೆ ಬೈತಾ ಹೇಳುತ್ತೆ. ಏನ್ ಹೇಳುತ್ತೆ, ಎಲ್ಲವೋ ದುಷ್ಟ, ನಿಲ್ಲು, ನಿರ್ಭಯವಾಗಿ ಓಡ್ತಾ ಇದೆಯಲ್ಲ, ನಿನಗೆ ನನ್ನ ಗುರುತಾಗ್ಲಿಲ್ವಾ ಅಥವಾ ನನ್ನ ಗುರುತು ನೆನಪಿಗೆ ಬರಲಿಲ್ವಾ ಅಂತ ಅಂದ್ಬಿಟ್ಟು ಕೇಳತ್ತೆ. ಆಗ ಯಮನ ಹಾಗೆ ತನ್ನ ಕಡೆ ಬರ್ತಾ ಇದ್ದಂತಹ ಜಟಾಯುವನ್ನ ನೋಡಿ ರಾವಣ ಏನ್ ಮಾಡ್ತಾನೆ, ಹಿಂದಿರುಗಿ ಯೋಚನೆ ಮಾಡ್ತಾನೆ, ಇದ್ಯಾವುದಿದು ಮೈನಾಕ ಪರ್ವತನೋ ಅಥವಾ ಹರಿವಾಹನನಾದಂತಹ ಗರುಡನೋ ಅಂತನ್ಬಿಟ್ಟು. ಆದ್ರೆ ಆ ಗರುಡ ತನ್ನ ಒಡೆಯ ವಿಷ್ಣು ಸಹಿತ ನನ್ನ ಬಲ ಏನು ಅಂತ ತಿಳಿದಿರುವಂಥವನು. ಪಕ್ಷಿ ಸ್ವಲ್ಪ ಹತ್ರ ಬಂದಾಗ ರಾವಣನಿಗೆ ಅದರ ಗುರುತು ಗೊತ್ತಾಗತ್ತೆ. ಅವನು ಹೇಳ್ತಾನೆ, ಓಹೋ, ಇದು ಮುದಿ ಜಟಾಯು ಅಲ್ವಾ, ಸರಿ ಸರಿ, ಇದು ನನ್ನ ಕರತೀರ್ಥದಲ್ಲಿ ಪ್ರಾಣ ಬಿಡೋದಕ್ಕೆ ಅಂತಾನೆ ಬಂದಿದೆ. ಅಂದ್ರೆ ಅವನು ತನ್ನ ಕರ ಅಂತಂದ್ರೆ ತನ್ನ ಕೈಗಳನ್ನ ಒಂದು ತೀರ್ಥಕ್ಕೆ ಹೋಲಿಸ್ಕೊಳ್ತಾ ಇದ್ದಾನೆ, ಆಯ್ತಾ. ಈ ಕೈಯಲ್ಲಿ ಅವನು ಪ್ರಾಣ ಬಿಡೋದಕ್ಕೆ ಅಂತಾನೆ ಬಂದಿದ್ದಾನೆ ಅಂತನ್ಬಿಟ್ಟು. ಇದನ್ನ ಕೇಳಿ ಜಟಾಯುಗೆ ತುಂಬಾ ಕೋಪ ಬರುತ್ತೆ. ಬಂದು ಅವನ ಹತ್ರ ಹೇಳ್ತಾನೆ, ಎಲ್ಲವೋ ಅನೇಕ ಬಾಹುಗಳಿರುವಂತ ರಾವಣನೇ, ನನ್ನ ಎಚ್ಚರಿಕೆಯನ್ನ ಕೇಳಿಸ್ಕೋ, ಜಾನಕಿ ದೇವಿಯನ್ನ ಬಿಟ್ಟು ಕ್ಷೇಮವಾಗಿ ನೀನು ಮನೆಗೆ ಹೊರಟೋಗು. ಇಲ್ಲ ಅಂತಂದ್ರೆ ಶ್ರೀರಾಮನ ಭಯಾನಕವಾದಂತಹ ರೋಷಾಗ್ನಿಯಲ್ಲಿ, ಅಂದ್ರೆ ರಾಮನ ಕೋಪವನ್ನ ಅಗ್ನಿಗೆ ಹೋಲಿಸ್ತಾ ಇದೆ ಆ ಪಕ್ಷಿ, ರೋಷಾಗ್ನಿಯಲ್ಲಿ ನಿನ್ನ ಇಡೀ ವಂಶನೇ ಪತಂಗದ ಹಾಗೆ ಭಸ್ಮವಾಗ್ಬಿಡುತ್ತೆ ಅಂತನ್ಬಿಟ್ಟು ಹೇಳ್ತಾನೆ. ಈಗ ಪತಂಗ ಇರುತ್ತಲ್ಲ, ಅದು ಆಕರ್ಷಣೆಗೆ ಒಳಗಾಗುತ್ತೆ. ಆ ಒಂದು ದೀಪ ಅಥವಾ ಏನಾದರೂ ಒಂದು ಹುರಿತಾ ಇದ್ರೆ ಆ ಬೆಂಕಿಗೆ ಆಕರ್ಷಣೆಗೆ ಒಳಗಾಗಿ ಏನು ಮಾಡುತ್ತೆ, ಪತಂಗ ಅದರ ಹತ್ರಕ್ಕೆ ಬರಕ್ಕೆ ಹೋಗುತ್ತೆ. ಬಂದು ಅದು ತನ್ನನ್ನು ತಾನೇ ಭಸ್ಮ ಅಥವಾ ಸುಟ್ಕೊಂಡ್ಬಿಡತ್ತಲ್ವಾ. ಅದೇ ರೀತಿ ನೀನು ಕೂಡ ಆ ರಾಮನ ರೋಷಾಗ್ನಿಯಲ್ಲಿ ಪತಂಗದ ಹಾಗೆ ಭಸ್ಮ ಆಗ್ಬಿಡ್ತೀಯಾ ಅಂತ ಹೇಳ್ತಾನೆ. ಯೋಧ ರಾವಣ ಏನೂ ಹೇಳದೆ ಇದ್ದಾಗ ಜಟಾಯು ಏನ್ ಮಾಡ್ತಾನೆ, ಕೋಪೋದ್ರಿಕ್ತನಾಗಿ ರಾವಣನ ಮೇಲೆ ಹಾರ್ತಾನೆ. ಆ ಜಟಾಯು ಏನ್ ಮಾಡ್ತಾನೆ, ರಾವಣನ ಜುಟ್ಟನ್ನ ಹಿಡ್ಕೊಂಡು ರಥದಿಂದ ಕೆಳಗಡೆ ಬೀಳಿಸ್ತಾನೆ. ಜಟಾಯು ಸೀತೆಯನ್ನ ಪಕ್ಕಕ್ಕೊಂದ್ ಕಡೆ ಕೂರಿಸಿ ಮತ್ತೆ ರಾವಣನ ಮೇಲೆ ಹಾರಿ
ಕೊಕ್ಕಿನಿಂದ ಅವನ ಶರೀರವನ್ನೆಲ್ಲ ಗಾಯಗೊಳಿಸ್ತಾನೆ. ಇದರಿಂದ ಏನಾಯಿತು, ರಾವಣ ಒಂದು ಗಳಿಗೆ ಅವನು ಮೂರ್ಛೆ ಹೊರಟೋಗ್ತಾನೆ. ಆಮೇಲೆ ಎಚ್ಚರ ಮಾಡ್ಕೊಂಡು ಎದ್ದು ತುಂಬ ನಾಚಿಕೆಯಿಂದ, ಯಾಕಂದರೆ ಒಂದು ಪಕ್ಷಿಯಿಂದ ನಾನು ಈ ರೀತಿ ಮೂರ್ಛೆ ಹೋಗಬೇಕಾಗಿ ಬಂತಲ್ಲ ಅಂತ ಅವನಿಗೆ ಅವನ ಮೇಲೆ ನಾಚಿಕೆಯಾಗಿ ರಾವಣ ಕೋಪದಿಂದ ಏನು ಮಾಡ್ತಾನೆ, ಅತಿ ಭಯಂಕರವಾದಂಥ ಒಂದು ಕಠಾರಿಯಿಂದ ಚುಚ್ಚಿ ಆ ಜಟಾಯುವಿನ ರೆಕ್ಕೆಗಳಿರುತ್ತಲ್ಲ ಅದನ್ನೆಲ್ಲ ಸವರ್ ಹಾಕ್ತಾನೆ. ಅಂದರೆ ಏನು, ಅದನ್ನೆಲ್ಲ ಕತ್ತರಿಸ್ಬಿಡ್ತಾನೆ ಅವನು, ರೆಕ್ಕೆಗಳು ಇಲ್ಲದೆ ಇರೋ ಹಾಗೆ ಮಾಡಿಬಿಡ್ತಾನೆ. ಹೀಗೆ ಅತಿ ಸಾಹಸದಿಂದ, ಅದ್ಭುತ ಪರಾಕ್ರಮದಿಂದ ರಾವಣನನ್ನು ಎದುರಿಸಿದಂತಹ ಜಟಾಯುವು ಶ್ರೀರಾಮನ ಅದ್ಭುತ ಲೀಲೆಗಳನ್ನೆಲ್ಲ ಸ್ಮರಣೆ ಮಾಡಿಕೊಳ್ತಾ ನೆಲಕ್ಕೆ ಒರಗ್ತಾನೆ. ಅಂದರೆ ಏನು, ನೆಲದ ಮೇಲೆ ಬಿದ್ದು ಹೋಗ್ತಾನೆ ಆ ಜಟಾಯು ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಈಗ ಸೀತೆಯನ್ನು ಕಾಪಾಡೋದಕ್ಕೋಸ್ಕರ ರಾವಣ ಜೊತೆ ಹೋರಾಡಿ ಆಮೇಲೆ ಅದಕ್ಕೆ ಏಟಾಗಿ ಈಗ ಕೈಯಲ್ಲಿ ಆಗದೆ ಇರೋ ಥರ ಆಗೋಯ್ತು, ಅದಕ್ಕೆ ತುಂಬಾ ಏಟಾಗ್ಬಿಟ್ಟಿದೆ, ಇನ್ನೇನು ಪ್ರಾಣ ಹೋಗುವಂತಹ ಒಂದು ಸ್ಥಿತಿಯಲ್ಲಿ ಅದಿದೆ. ಆದರೆ ಆ ಸಮಯದಲ್ಲಿ ಆ ರಾಮನ ಲೀಲೆಗಳನ್ನು ಸ್ಮರಣೆ ಮಾಡ್ಕೊಂಡು ನೆಲದ ಮೇಲೆ ಬಿದ್ದಿದೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.